ಗೆಲ್ಬೇಕು? ಸಂಗೀತ ಗೆಲ್ಬೇಕು ಸರ್. ಯಾಕೆ ಸಂಗೀತ ಗೆಲ್ಬೇಕು? ಅವ್ರದ್ದು ಎಲ್ಲದರಲ್ಲೂ ಚೆನ್ನಾಗಿ ಕಾನ್ಫಿಡೆನ್ಸ್ ಇದ್ದಾರೆ. ಯಾರು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ? ನನ್ಗೆ ವಿನಯ್ ಗೆಲ್ಬೇಕು. ಕಿಚನ್ ಕೈಯಲ್ಲಿ ಯಾರು ಇರ್ಬೇಕು? ಪ್ರತಾಪ್ ಮತ್ತೆ ಸಂಗೀತ. ನಿಮ್ಗೆ ಯಾರು ಗೆಲ್ಬೇಕು? ವಿನಯ್. ಟಾಪ್ ಫಸ್ಟ್ ಅಲ್ಲಿ ನನ್ನ ಪ್ರಕಾರ ವಿನಯ್ ಬರ್ಬೇಕು. ಟಾಪ್ ಸೆಕೆಂಡ್ ಅಲ್ಲಿ ಸಂಗೀತ ಬರ್ಬೇಕು. ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಫ್ರೆಂಡ್ಶಿಪ್ ಅಂದ್ರೆ ಆತರನೇ ಇರ್ಬೇಕು. ಫ್ರೆಂಡ್ಶಿಪ್ ಅಂದ್ರೆ ಆತರನೇ ಇರ್ಬೇಕು. ವರ್ತೂರ್ ಸಂತೋಷ್ ಮತ್ತೆ ತುಕಾಲಿ ಅವ್ರದ್ದು ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಫ್ರೆಂಡ್ಶಿಪ್ ಆ ಬಾಂಡಿಂಗ್ ಹೇಳಕ್ ಆಗದೇ ಇಲ್ಲ. ಯಾರು ಬೆಳೆಸ್ತಾ ಇರೋ ಫ್ರೆಂಡ್ಶಿಪ್ ಆ ಮನೇಲಿ ಅವ್ರಿಬ್ರು ಬೆಳೆಸಿದ್ದಾರೆ. ಎಲ್ರಿಗೂ ನಾವ್ ಗೇಮು ದ್ವೇಷ ಅಂತ ಬಂದ್ರೆ ಅವ್ರಿಬ್ರು ಅಣ್ಣ ನಾನು ನೀನು ಏನ್ ಮಾಡೋಣ ಆ ತರ ಫ್ರೆಂಡ್ಶಿಪ್ ನ ಬೆಳೆಸ್ಕೊಂಡಿದ್ದಾರೆ. ಸೊ ಆ ಫ್ರೆಂಡ್ಶಿಪ್ ನ ನೋಡಿ ನಾವು ಕಲಿಬೇಕು, ಆ ಫ್ರೆಂಡ್ಶಿಪ್ ಹೇಗಿರುತ್ತೆ ಅಂತ. ಸರ್ ಇಷ್ಟು ಸೀಸನ್ ಅಲ್ಲಿ ಅವ್ರ ಫ್ರೆಂಡ್ಶಿಪ್ ಚೆನ್ನಾಗಿದೆ. ಅವ್ರ ಫ್ರೆಂಡ್ಶಿಪ್ ಲೈಕ್ ಮಾಡ್ಬೇಕು ಸರ್, ಚೆನ್ನಾಗಿದೆ ತುಂಬಾ. ಅವ್ರ ಫ್ರೆಂಡ್ಶಿಪ್ ಲೈಕ್ ಮಾಡ್ಬೇಕು ಸರ್, ಚೆನ್ನಾಗಿದೆ ತುಂಬಾ. ಒಳ್ಳೆ ಫ್ರೆಂಡ್ಶಿಪ್ ಆದ್ರೆ ಜಾಸ್ತಿ ಎಲ್ಲರ ಬಗ್ಗೆ ಮಾತಾಡ್ತಾರೆ, ಚೆನ್ನಾಗಿಲ್ಲ. ಲಾಸ್ಟ್ 3 ಕಂಟೆಸ್ಟೆಂಟ್ ಯಾರು ಇರ್ಬೇಕು ಫೈನಲ್ ಅಲ್ಲಿ? ತುಕಾಲಿ ಸಂತೋಷ ಸರ್. ತುಕಾಲಿ ಸಂತೋಷ್ ಅವ್ರ ಕಾಮಿಡಿ ಚೆನ್ನಾಗಿ ಮಾಡ್ತಾರೆ. ಓಕೆ ಓಕೆ, ಚೆನ್ನಾಗಿ ಆಡ್ತಾರೆ ಆಟಗಳೆಲ್ಲಾನು. ಹಂಗಾಗಿ ಅವರು ಗೆಲ್ಬೇಕಂತ ಆಸೆ ಪಡ್ತೀನಿ. ಟಾಪ್ 2 ಯಾರು ಬರ್ಬೇಕು? ವಿನಯ್. ವಿನಯ್. ಇನ್ನೊಬ್ರು? ತುಕಾಲಿ ಸಂತೋಷ್. ಓಕೆ, ನಿನ್ನೆ ಸೊ ವರ್ತೂರ್ ಬಗ್ಗೆ ಎಲ್ಲರೂ ಔಟ್ ಆಗಿದ್ದಾರೆ ಅಂತ ರೂಮರ್ ಮಾಡಿದ್ರು. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾವು ನೋಡ್ಬಿಟ್ಟು ಹಂಗೆ ತಿಳ್ಕೊಂಡ್ವಿ ಔಟ್ ಅಂತ, ಇಲ್ಲ ಅಂತ ಆಗಿದ್ದಾರೆ ಅನ್ಸುತ್ತೆ ಸರ್. ಓಕೆ, ನಿನ್ನೆ ನೋಡಿದ್ರ ಮೇಡಮ್ ಫ್ರೆಂಡ್ಶಿಪ್ ಅವ್ರ ಇಬ್ರುದನು ಅಂದ್ರೆ ಹತ್ಕೊಂಡು ಇಬ್ರು ಕಳ್ಸದಿದ್ರೆ ಇಬ್ರು ಕಳ್ಸಿ ಇಲ್ಲಾಂದ್ರೆ ನಾವ್ ಇರ್ತೀವಿ ಅಂತ. ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಫ್ರೆಂಡ್ಶಿಪ್ ಅಂದ್ರೆ ಆತರನೇ ಇರ್ಬೇಕು. ನಮ್ರತೆ ಇರ್ಬೇಕಾ ಹೋಗ್ಬೇಕಾ? ಕಾರ್ತಿಕ್ ಗೆಲ್ಬೇಕು, ಪ್ರತಾಪ್ ಗೆಲ್ಬೇಕು. ಓಕೆ, ಪ್ರತಾಪ್ ಒಳ್ಳೆಯವರು. ಓಕೆ, ಅವರು ತುಂಬಾ ರೀಸೆಂಟ್. ಪ್ರತಾಪ್ ಗೆಲ್ಬೇಕು. ಪ್ರತಾಪ್ ಗೆಲ್ಬೇಕು. ಓಕೆ, ನಿಮ್ಗೆ ಲಾಸ್ಟ್ 3 ಕಂಟೆಸ್ಟೆಂಟ್ ಯಾರು ಇರ್ಬೇಕು ಫೈನಲ್ ಅಲ್ಲಿ? ತುಕಾಲಿ ಸಂತೋಷ ಸರ್. ತುಕಾಲಿ ಸಂತೋಷ್ ಅವ್ರ ಕಾಮಿಡಿ ಚೆನ್ನಾಗಿ ಮಾಡ್ತಾರೆ. ಓಕೆ, ಮೇ ಬಿ ಕಾಂಪಿಟೇಷನ್ ಸಂಗೀತ ಮತ್ತೆ ವಿನಯ್ ಮಧ್ಯ ಬೀಳ್ಬೋದು. ಇಲ್ಲ ಮೇ ಬಿ ಇನ್ನೊಬ್ರು ಪರ್ಸನ್ ಆಡ್ ಆದ್ರೆ ಅದು ಕಾರ್ತಿಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಇವಾಗ ಇಬ್ರು ಮಧ್ಯೆ ಇವಾಗ ಸಂಗೀತ ಆಗ್ಲಿ ವಿನಯ್ ಆಗ್ಲಿ ನೋಡಿದ್ರೆ ಅವ್ರಿಬ್ರು ಆಡಕ್ಕಂತಾನೆ ಬಂದಿದ್ದಾರೆ. ಇಲ್ಲಿ ನಾವು ಬಂದವ್ರ ಕ್ಯಾರೆಕ್ಟರ್ ಹೆಂಗಿದೆ ಅಂತ ನೋಡೋದಲ್ಲ, ನಮಗ್ ಮೇನ್ ಬೇಕಾಗಿರೋದೇನು ಗೇಮ್. ನಾವು ಗೇಮ್ ಮೇಲೆ ಫೋಕಸ್ ಮಾಡ್ಬೇಕಷ್ಟೇ. ಅವ್ರಿಬ್ರು ಕರೆಕ್ಟ್ ಆಗಿ ಫೋಕಸ್ ಮಾಡ್ತಾ ಇದಾರೆ. ಅದು ಜನ ನೋಡೋ ರೀತಿ ತಪ್ಪಾಗಿದೆ ಅಷ್ಟೇ. ಅವ್ರಿಬ್ರು ಕರೆಕ್ಟ್ ಆಗಿ ಆಡ್ತಿದ್ದಾರೆ. ಯಾರು ಬರ್ಬೇಕು? ನಂಗೆ ಟಾಪ್ ಫಸ್ಟ್ ಅಲ್ಲಿ ನನ್ನ ಪ್ರಕಾರ ವಿನಯ್ ಬರ್ಬೇಕು. ಟಾಪ್ ಸೆಕೆಂಡ್ ಅಲ್ಲಿ ಸಂಗೀತ ಬರ್ಬೇಕು. ಓಕೆ, ನೆನ್ನೆ ಎಪಿಸೋಡ್ ನೋಡಿದ್ರಾ? ಸೊ ವರ್ತೂರ್ ಸಂತೋಷ್ ಮತ್ತೆ ತುಕಾಲಿ ಅವ್ರದ್ದು ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಫ್ರೆಂಡ್ಶಿಪ್ ಆ ಬಾಂಡಿಂಗ್ ಹೇಳಕ್ ಆಗದೇ ಇಲ್ಲ. ಓಕೆ, ಯಾಕೆ ಅಂದ್ರೆ ಒಂಥರ ಯಾರು ಬೆಳೆಸ್ತಾ ಇರೋ ಫ್ರೆಂಡ್ಶಿಪ್ ಆ ಮನೇಲಿ ಅವ್ರಿಬ್ರು ಬೆಳೆಸಿದ್ದಾರೆ. ಎಲ್ರಿಗೂ ನಾವ್ ಗೇಮು ದ್ವೇಷ ಅಂತ ಬಂದ್ರೆ ಅವ್ರಿಬ್ರು ಅಣ್ಣ ನಾನು ನೀನು ಏನ್ ಮಾಡೋಣ ಆ ತರ ಫ್ರೆಂಡ್ಶಿಪ್ ನ ಬೆಳೆಸ್ಕೊಂಡಿದ್ದಾರೆ. ಸೊ ಆ ಫ್ರೆಂಡ್ಶಿಪ್ ನ ನೋಡಿ ನಾವು ಕಲಿಬೇಕು, ಆ ಫ್ರೆಂಡ್ಶಿಪ್ ಹೇಗಿರುತ್ತೆ ಅಂತ. ಓಕೆ, ಕಾರ್ತಿಕ್ ನಮ್ರತೆಯಿಂದ ಬಿದ್ದಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸ್ನೇಹಿತ ಆದ್ಮೇಲೆ ಪಾಪ ಅವನ್ ತಾನೇ ಏನ್ ಮಾಡ್ತಾನೆ. ಯಾರು ಅತಿ ಹೆಚ್ಚು ಅಂಕ ಪಡೆದಿರ್ತಾರೆ ಅದ್ರಲ್ಲಿ ಒಬ್ರು ಅಂತ ಹೇಳಿದ್ರು ಕೂಡ ಅತಿ ಹೆಚ್ಚು ಅಂಕ ಪಡೆದವ್ರೆ ಅಂತ ಅಲ್ಲ ಅವ್ರು ಹೇಳಿದ್ದು. ಸೊ ಅದು ಫೇರ್ ಡಿಸಿಷನ್. ಮತ್ತೆ ಮನೆಯವರೇ ಆಯ್ಕೆ ಮಾಡಿದ್ದಾರೆ. ಅವ್ರೇನಾದ್ರು ಬೇಡ ಅಂತಿದ್ರೆ ಸಂಗೀತಕ್ಕೆ ಆಯ್ಕೆನೆ ಮಾಡಬಾರ್ದಿತ್ತು ಅಷ್ಟೇ. ವರ್ತೂರು ತುಕಾಲಿದು ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ನಿನ್ನೆ ಅವ್ರಿಬ್ರು ಫ್ರೆಂಡ್ಶಿಪ್ ಸೂಪರ್. ಆದ್ರೆ ಅವ್ರು ಬಿನ್ ಬ್ಯಾಗ್ ಮೇಲೆ ಕುತ್ಕೊಂಡು ಮಾತಾಡೋದು ಸ್ವಲ್ಪ ಕಡಿಮೆ ಮಾಡ್ಬೇಕು. ಅವ್ರ ಇವ್ರ ಬಗ್ಗೆ ಮಾತಾಡೋದೇ ಅವ್ರು ಹೈಲೈಟ್ ಆಗ್ತಿರೋದು. ಓಕೆ, ಸೊ ಸಂಗೀತ ಇರ್ಬೇಕಾ ಹೋಗ್ಬೇಕಾ? ಇರ್ಬೇಕು. ಸಂಗೀತ ಮತ್ತೆ ಪ್ರತಾಪೇ ಟಾಪ್ 2 ದಲ್ಲಿ ಬರೋದು. ಓಕೆ, ಸಂಗೀತ ಮತ್ತೆ ವಿನಯ್ ಬಗ್ಗೆ ಏನ್ ಹೇಳ್ತೀರಾ? ಸಂಗೀತ ವಿನಯ್ ಬಗ್ಗೆ ವಿನಯ್ ಏನಂದ್ರೆ ಓಕೆ ಅವ್ನು ಒಳ್ಳೆ ಆಟಗಾರ. ಈ ಸಲ ಅವನಿಗೆ ತುಂಬಾ ಚಾನ್ಸಸ್ ಮಿಸ್ ಆಯ್ತು. ಆದ್ರೆ ಅವನು ಸಿಕ್ಕಿದ್ ಲಾಸ್ಟ್ ಅವನಿಗೆ ಏನೋ ಟಾಸ್ಕ್ ಅಲ್ಲಿ ವಿನ್ ಆಗಿದ್ದಾಗ ಅಪರ್ಚುನಿಟಿ ಸಿಕ್ತು, ಬಟ್ ಅವ್ನು ಯೂಸ್ ಮಾಡ್ಕೊಳ್ಳಿಲ್ಲ ಅನ್ಸುತ್ತೆ. ಓಕೆ, ನಮ್ರತಾ ಹಿಂದೆ ಕಾರ್ತಿಕ್ ಬಿದ್ದಿದ್ದಾರೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಮ್ರತಾ ಹಿಂದೆ ಕಾರ್ತಿಕ್ ಹೆಂಗಂದ್ರೆ ಅವನು ಯಾರ ಕಡೆ ಇದ್ರೆ ಶೈನ್ ಆಗ್ತಾನೋ ಅವ್ರ ಕಡೆ ಇರ್ತಾನೆ ಅಷ್ಟೇ. ಬಿಟ್ರೆ ಕಾರ್ತಿಕ್ ಏನು ಟಾಪ್ 2 ದಲ್ಲಿ ಬರ್ಬಾರ್ದು ರನ್ ಲೆಕ್ಕ. ಟಾಪ್ 2 ಯಾರು ಇರ್ಬೇಕು? ತುಕಾಲಿ ಫ್ರೆಂಡ್ಶಿಪ್ ಬಗ್ಗೆ ಏನ್ ಹೇಳ್ತೀರಾ? ಒಳ್ಳೆ ಫ್ರೆಂಡ್ಶಿಪ್ ಆದ್ರೆ ಜಾಸ್ತಿ ಎಲ್ಲರ ಬಗ್ಗೆ ಮಾತಾಡ್ತಾರೆ, ಚೆನ್ನಾಗಿಲ್ಲ. ಟಾಪ್ 2 ಯಾರು ಬರ್ಬೇಕು? ಸಂಗೀತ. ಇನ್ನೊಬ್ರು? ಕಾರ್ತಿಕ್. ನಿನ್ನೆ ನೋಡಿದ್ರ ಎಪಿಸೋಡ್? ವರ್ತೂರ್ ಬಗ್ಗೆ ಮತ್ತೆ ಎಲ್ಲ ರೂಮರ್ ಆಯ್ತು. ಸೊ ಎಲಿಮಿನೇಷನ್ ಆಗಿದ್ರೆ ಆಚೆ ಹೋಗ್ಬಿಟ್ಟಿದ್ದಾರೆ ಅಂತ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದೇನೆ ಎಲ್ಲ ರೂಮರ್ ಇದ್ ಮಾಡಿದ್ರು, ಕ್ರಿಯೇಷನ್ ಮಾಡಿದ್ರು. ಇದ್ರ ಹಂಗ ಸರಿನಾ ತಪ್ಪ ಅಂತ ಸೊ ಮೀಡಿಯಾದಲ್ಲೆಲ್ಲ ಟೆಲಿಕಾಸ್ಟ್ ಆಯ್ತು. ಸೊ ಏನ್ ಹೇಳ್ತೀರಾ? ರಾಂಗ್. ಓಕೆ, ನಿಮ್ಗೆ ಯಾರು ಗೆಲ್ಬೇಕು? ವಿನಯ್. ಸೊ ವಿನಯ್ ಆಟನೇ ಆಡಿಲ್ವಲ್ಲ? ಅಂದ್ರೆ ಇವಾಗ ಆಡಿಲ್ಲ,
ಮೊದ್ಲಿಂದ ಆಡ್ಕೋಬೇಕು. ಓಕೆ, ಸೊ ಇವಾಗ ಸಂಗೀತ ಜಾಸ್ತಿ ಮಾರ್ಕ್ಸ್ ಬಂದದ್ದು ಪ್ರತಾಪ್ಗೆ. ಸೊ ಸಂಗೀತಗೆ ವೋಟ್ ಮಾಡಿದ್ದಾರೆ, ಏನ್ ಹೇಳ್ತೀರಾ? ನಾಟ್ ಫೇರ್ ಅಂತ ಅನ್ಸುತ್ತೆ. ಓಕೆ, ಪ್ರತಾಪ್ಗೆ ಬರ್ಬೇಕು. ಪ್ರತಾಪ್ಗೆ ಬರ್ಬೇಕಿತ್ತು. ಪ್ರತಾಪ್ ಇನ್ನೋಸೆಂಟ್ ಅಲ್ವಾ? ಇನ್ನೋಸೆಂಟ್. ಓಕೆ, ಥ್ಯಾಂಕ್ ಯು. ಕಿಚನ್ ಕೈಯಲ್ಲಿ ಯಾರು ಇರಬೇಕು? ಪ್ರತಾಪ್ ಮತ್ತೆ ಸಂಗೀತ. ಪ್ರತಾಪ್ ಮತ್ತೆ ಸಂಗೀತ. ಓಕೆ, ಥ್ಯಾಂಕ್ ಯು. ಸರ್ ಬಿಗ್ ಬಾಸ್ ಅಲ್ಲಿ ಪ್ರಾಂಪ್ಟ್ ಆಡೋರು ಅಂತ ಅನ್ನಕ್ಕೆ ಸಂಗೀತ ಅವ್ರು ಚೆನ್ನಾಗಿ ಆಡ್ತಾ ಇದಾರೆ, ಅವರೇ ಗೆಲ್ಬೇಕು ಸರ್, ಅವರೇ ಗೆಲ್ಬೇಕು. ಟಾಪ್ 2 ಯಾರು ಬರ್ಬೇಕು ಸರ್? ಟಾಪ್ 2 ಅಲ್ಲಿ ಅಂತ ಅನ್ನಕ್ಕೆ ಸರ್ ಕಾರ್ತಿಕ್ ಅವ್ರು ಚೆನ್ನಾಗಿದ್ರು. ಸ್ವಲ್ಪ ಈ ಲಾಸ್ಟ್ ವೀಕಲ್ಲಿ ಡಲ್ ಆಗಿದ್ದಾರೆ, ಆದ್ರೂ ಪರ್ಫಾರ್ಮೆನ್ಸ್ ಇಂದ್ಲಿಂದ ಚೆನ್ನಾಗಿದೆ, ಆದ್ರೆ ಅವರೇ ಇರ್ಬೇಕು. ಅವರೇ ಇರ್ಬೇಕು. ಅವರೇ ಸರ್, ಒಟ್ಟು ಸಂತೋಷ ಮತ್ತೆ ಸುಖಾಲಿ ಫ್ರೆಂಡ್ಶಿಪ್ ಬಗ್ಗೆ ಹೆಂಗೆ ಏನ್ ಹೇಳ್ತೀರಾ ಸರ್? ಸರ್ ಇಷ್ಟು ಸೀಸನ್ ಅಲ್ಲಿ ಅವರು ಫ್ರೆಂಡ್ಶಿಪ್ ಚೆನ್ನಾಗಿದೆ, ಅವ್ರ ಫ್ರೆಂಡ್ಶಿಪ್ ಲೈಕ್ ಮಾಡ್ಬೇಕು ಸರ್, ಚೆನ್ನಾಗಿದೆ ತುಂಬಾ. ಸಂಗೀತಕ್ಕೆ ಸೊ ಲೀಡರ್ಶಿಪ್ ಕೊಟ್ಟಿದ್ದಾರೆ ಈಗ, ಸೊ ಪ್ರತಾಪ್ ಕೊಡ್ಬೇಕಿತ್ತು, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್ ಸಂಗೀತ ಪರವಾಗಿಲ್ಲ ಸರ್, ಚೆನ್ನಾಗಿ ಮಾತಾಡೋಲ್ಲಿನ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲಿ ಸ್ಟ್ಯಾಂಡ್ ತಗೋಬೇಕಲ್ಲಿ ತಗೊಂತಾರೆ. ಪ್ರತಾಪ್ ಸ್ವಲ್ಪ ಅಷ್ಟು ನೇರವಾಗಿ ಮಾತಾಡಲ್ಲ. ನೆಕ್ಸ್ಟ್ ವೀಕ್ ಯಾರು ಹೋಗ್ಬೇಕು ಸರ್? ನೆಕ್ಸ್ಟ್ ವೀಕ್ ಅನ್ನಕ್ಕೆ ಸ್ವಲ್ಪ ಪರ್ಫಾರ್ಮೆನ್ಸ್ ಕಡಿಮೆ ಅನ್ನಕ್ಕೆ ಇವ್ರು ವರ್ತೂರ್ ಅವರು ಹೋಗ್ಬೋದು ಹೋಗ್ಬೋದು. ಟಾಪ್ 3 ಅಲ್ಲಿ ವಿನಯ್ ಇರ್ಬೋದು ಅನ್ಸುತ್ತೆ.